ಸಾಮಾನ್ಯವಾಗಿ ಬಿರುಗಾಳಿ ಕಾರ್ಯಕ್ರಮದಲ್ಲಿ ಪ್ರಸಕ್ತ ರಾಜಕೀಯ ಹಾಗೆ ರಾಜಕಾರಣಿಗಳ ನಡೆ ನುಡಿ ಬಗ್ಗೆ ಪ್ರಶ್ನೆ ಇರುತ್ತೆ. ಆದರೆ ಈಗ ಚಾಲ್ತಿಯಲ್ಲಿರೋ ವಿಚಾರ ರಾಮ ಭಕ್ತ ನನ್ನನ್ನು ಅರೆಸ್ಟ್ ಮಾಡಿ, ನಾನು ಸೇವಕ ನನ್ನನ್ನು ಕೂಡ ಬಂಧಿಸಿ ಅಂತ ಹೇಳಿ ಸುನಿಲ್ ಕುಮಾರ್ ಅವರು ತಮ್ಮನ್ನ ತಾವು ಕರಸೇವಕ ಅಂತ ಹೇಳಿ ಹೇಗೆ ಕರೆದುಕೊಳ್ತಾರೆ? ಕೇವಲ ಸಾಂಕೇತಿಕ ಮಾತ್ರವಾ ಅಥವಾ ಇದ್ರ ಹಿಂದೆ ಬೇರೆ ಏನಾದರೂ ಉದ್ದೇಶಗಳಿದೆಯಾ ಅಂತ ಹೇಳಿ? ಅಲ್ಲ, 1992 ಡಿಸೆಂಬರ್ 6ನೇ ತಾರೀಕು ಏನು ಕಾರಸೇವೆ ನಡೆದಿತ್ತು, ಆ ಕಾರಸೇವೆಯಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಆಲ್ದೂರಿನ ಕಾರ್ಯಕರ್ತನಾಗಿ ನಾನು ಭಾಗವಹಿಸಿದ್ದೆ. ಬಹುಶಃ ನನಗೆ ಅವಾಗ 17 ವರ್ಷ. ಅವತ್ತಿನ ಹೋರಾಟದ ತೀವ್ರತೆ, ಸರ್ಕಾರದ 16 ರೀತಿಯಾದಂಥ ಅಡೆತಡೆಗಳು, ಇದೆಲ್ಲದನ್ನು ಕೂಡ ಮೀರಿ ನಾವೊಂದು ಕಾರ್ಯಕರ್ತರ ತಂಡ ಚಿಕ್ಕಮಗಳೂರು ಜಿಲ್ಲೆಯಿಂದ ರೈಲಿನಲ್ಲಿ ಪ್ರಯಾಣ ಮಾಡಿದ್ವಿ. ಡಿಸೆಂಬರ್ 5ನೇ ತಾರೀಕಿಗೆ ನಾವು ಅಯೋಧ್ಯೆಯನ್ನು ತಲುಪಿದ್ವಿ. ಡಿಸೆಂಬರ್ 6ನೇ ತಾರೀಕು ವಿವಾದಿತ ಕಟ್ಟಡ ಏನು ನೆಲಕ್ಕೆ ಬಿತ್ತು, ಆ ಎಲ್ಲ ಚಟುವಟಿಕೆಯಲ್ಲಿ ಲಕ್ಷಾಂತರ ಜನರ ಜೊತೆಗೆ ನಾವು ಕೂಡ ಒಬ್ಬರು. ವಾಪಸ್ಸು ಕೂಡ ನಾವು ಬಂದಿದ್ವಿ. ಅವತ್ತು ನಮ್ಮನ್ನು ವಾಪಸ್ ಬರಬೇಕಾದ್ರೆ ಪೊಲೀಸರು ಬಂಧನ ಮಾಡುವಂಥ ಪ್ರಯತ್ನಗಳು, ಹುಡುಕಾಟಗಳು ಇವೆಲ್ಲದೂ ಕೂಡ ನಡೆದಿತ್ತು. ಇದೊಂದು ರೋಚಕವಾದಂಥ ಕತೆ. ಸೊ ಕಾರಸೇವೆಯಲ್ಲಿ ಭಾಗವಹಿಸಿದಂಥ ಅತ್ಯಂತ ಖುಷಿ, ಹೆಮ್ಮೆ ಮತ್ತು ಎದೆಗಾರಿಕೆ ಇದೆಲ್ಲದೂ ಕೂಡ ಇದ್ದೇ ಇದೆ. ಇವತ್ತು ಯಾಕದು ನೆನಪಾಗ್ತಾ ಇದೆ ಅಂತಂದರೆ, ಕಾರಸೇವಕ ಒಬ್ಬ ಹುಬ್ಬಳ್ಳಿಯ ಕಾರ್ಯಕರ್ತನನ್ನು ವಿನಾಕಾರಣ ಸರ್ಕಾರ ಬಂಧಿಸಿದ್ದರ ಪರಿಣಾಮವಾಗಿ ಯಾರೋ ಒಬ್ಬ ಕಾರ್ಯಕರ್ತನ ಯಾಕೆ ಬಂಧಿಸ್ತೀರಿ? ನಾನೇ ಒಬ್ಬ ಶಾಸಕ ಕಾರಸೇವಕನಲ್ಲಿ ಭಾಗವಹಿಸಿದ್ದೆ, ಹಾಗಾಗಿ ನನ್ನನ್ನು ಬಂಧನ ಮಾಡಿ ಅಂತೇಳಿ ನಾವು ಇವತ್ತು ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಸಾವಿರಾರು ಜನ ಕರಸೇವಕರು ಪೊಲೀಸ್ ಸ್ಟೇಷನ್ ಮುಂದೆ ನಾವು ಕೂತ್ಕೊಳ್ಳೋರಿದ್ದೇವೆ. ಕಾರಸೇವಕನ ಬಂಧನದ ವಿಚಾರವಾಗಿ ರಾಜಕೀಯ ಮಾಡ್ತಿರೋದು ಕಾಂಗ್ರೆಸ್ ಬಿಜೆಪಿನ? ಇದು ರಾಜಕೀಯ ಅನ್ನೋಕ್ಕಿಂತ ಹೆಚ್ಚಾಗಿ ಹಿಂದೂಗಳನ್ನು ದ್ವೇಷ ಮಾಡುವಂಥ ಒಂದು ಹುನ್ನಾರ ಸರ್ಕಾರದ ಕಡೆಯಿಂದ ನಡೀತಾ ಇದೆ. ಅಯೋಧ್ಯೆಯಲ್ಲಿ ರಾಮ ಮಂದಿರದ ನಿರ್ಮಾಣ ಆಗಬೇಕು ಅನ್ನುವಂಥದ್ದು ಕೋಟ್ಯಾಂತರ ಜನ ಹಿಂದೂಗಳ ಭಾವನೆಗಳ ಜೊತೆಯಲ್ಲಿ ಸುಪ್ರೀಂ ಕೋರ್ಟ್ ಹೇಳಿರೋದು ರಾಮ ಮಂದಿರ ಆಗಲಿ ಅಲ್ಲಿ ಅಂತ. ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿರೋದು, ಅದು ವಿವಾದಿತ ಜಾಗ ಆಗಲಿಲ್ಲ, ಈಗ ಅದು ಜಾಗ ಇತ್ಯರ್ಥ ಆಗಿದೆ, ಅಲ್ಲಿ ರಾಮ ಮಂದಿರ ಕಟ್ಟಿ ಅಂತ. ಮತ್ತು ಸರ್ಕಾರದ ಹಣದನ್ನು ಬಳಸಿ ಕಟ್ತಾ ಇರುವಂಥದ್ದು. ಇಂಥ ಒಂದು ಐತಿಹಾಸಿಕ ತೀರ್ಪನ್ನು ಸುಪ್ರೀಂ ಕೋರ್ಟ್ ಕೊಟ್ಟು ಕೋಟ್ಯಾಂತರ ಜನರ ಭಾವನೆಗಳಲ್ಲಿ ಜೋಡಿಸ್ಕೊಂಡಿರಬೇಕಾದ್ರೆ ಒಂದು ರಾಜ್ಯ ಸರ್ಕಾರ ಯಾವ ರೀತಿ ನಡ್ಕೊಳ್ಬೇಕು? ಇದನ್ನು ವಿವಾದ ಮಾಡಲಿಕ್ಕೆ ಹೊರಟಿದ್ದು ಕಾಂಗ್ರೆಸ್ಸು. 31 ವರ್ಷದ ಕೇಸನ್ನು ಯಾಕೆ ಇವತ್ತು ತೆಗೆದು ಕೂತ್ಕೊಂಡಿದ್ದಾರೆ? ಗೋದ್ರ ಗಲಾಟೆಗಳಾಗುತ್ತೆ ಅನ್ನೋದನ್ನು ಇವತ್ತು ಯಾಕೆ ಉಲ್ಲೇಖ ಮಾಡ್ತಾರೆ? ಸಿದ್ದರಾಮಯ್ಯ ಅವರು ಹೇಳ್ತಿದ್ದಾರೆ, ಬಿಜೆಪಿ ಇಸ್ ಕಮ್ಯುನಲೈಸಿಂಗ್ ದ ಕ್ರೈಮ್. ಕ್ರಿಮಿನಲ್ಗಳನ್ನ, ಅಪರಾಧವನ್ನ ಧರ್ಮದ ಲೇಪನ ಮಾಡ್ತಾ ಇದೆ ಬಿಜೆಪಿ. ಅಲ್ಲ, ಭಾಳ ಸ್ಪಷ್ಟ ಇದೆ ಇದರಲ್ಲಿ. ಇವತ್ತು ಶ್ರೀಕಾಂತ್ ಪೂಜಾರಿಯ ಮೇಲೆ 13 ಕೇಸುಗಳನ್ನು ಸಿದ್ದರಾಮಯ್ಯನವರು ಏನು ಟ್ವೀಟ್ ಮಾಡಿದರು, ಇದ್ರ ಬಗ್ಗೆ ಸತ್ಯಾಂಶಗಳನ್ನು ಬೆಳಕಿಗೆ ಚೆಲ್ಲಿದ್ದೇ ರಿಪಬ್ಲಿಕ್ ಟಿವಿನವರು. ಇವತ್ತು ಅದನ್ನು ವಾಸ್ತವಿಕವಾಗಿ ಹೇಳಿದಿರಿ. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ಹೇಳೋದೇನು ಅಂತ ಕೇಳಿದರೆ, ನಾನು MLA ಆಗಬೇಕಾದ್ರೆ 2004 ತನಕ ನನ್ನ ಮೇಲೆ 27 ಕೇಸುಗಳಿತ್ತು. 27 ಕೇಸುಗಳು ಯಾವ ಕಾರಣಕ್ಕೆ? ಯಾವ್ಯಾವುದೋ ಹೋರಾಟಗಳನ್ನು ಮಾಡಿದ್ದು. ಎಲ್ಲ ಹೋರಾಟಗಳು ಯಾವುದು? ಸಾರ್ವಜನಿಕ ಪರವಾದಂಥ ಹೋರಾಟ, ಧರ್ಮದ ಪರವಾದಂಥ ಹೋರಾಟ, ಸಂಸ್ಕೃತಿಯ ಪರವಾದಂಥ ಹೋರಾಟ. ಆ 27 ಕೇಸುಗಳಲ್ಲಿ ದರೋಡೆ ಮಾಡಿದೆ ಅಂತಿತ್ತು, ಯಾವುದೋ ಸಾರ್ವಜನಿಕ ಆಸ್ತಿ ಪಾಸ್ತಿ ನಷ್ಟ ಮಾಡಿದೆ ಅಂತಿತ್ತು. ಇವೆಲ್ಲವೂ ಕೂಡ ಕ್ರಿಮಿನಲ್ ಕೇಸ್ಗಳೇ ಇರ್ಬೋದು. ಹಾಗಂತೇಳಿ ನಾನು ಕ್ರಿಮಿನಲ್ಲ? ಸಾರ್ವಜನಿಕ ಹೋರಾಟಗಳನ್ನು ಮಾಡುವಂಥವ್ರು ಎಲ್ಲರನ್ನೂ ಕೂಡ ನೀವು ಕ್ರಿಮಿನಲ್ಗಳು ಅಂತ ಕರೆದುಬಿಟ್ರೆ ಈ ಸಮಾಜದಲ್ಲಿ ಒಳ್ಳೆಯ ಯೋಚನೆಗಳು ಬರಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಆ ಹುನ್ನಾರವನ್ನು ಇವತ್ತು ಸಿದ್ದರಾಮಯ್ಯನವ್ರು ಮಾಡ್ತಿದ್ದಾರೆ. ನಾನು ಅದಕ್ಕೆ ಬೆಳಿಗ್ಗೆ ಹೇಳಿದೆ, ಮಂಗಳೂರಿನ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡಿದಂಥವನು ಕಾಂಗ್ರೆಸ್ಸಿಗರಿಗೆ ಅಮಾಯಕನಾಗಿ ಕಾಣ್ತಾನೆ, ರಾಮ ಭಕ್ತರು ಕ್ರಿಮಿನಲ್ ಆಗಿ ಕಾಣ್ತಾರೆ. ಹಾಗಾಗಿ ನಾನು ಕ್ರಿಮಿನಲ್ ಆಗರೆ. ವಿಧಾನಸಭೆಯಲ್ಲಿ ಇರೋರು ಎಲ್ಲರೂ ಕೂಡ 5ಕ್ಕಿಂತ ಹೆಚ್ಚು ಕೇಸುಗಳು ಬೇರೆ ಬೇರೆ ಕಾರಣಕ್ಕೆ, ಹೋರಾಟದ ಕಾರಣಕ್ಕೆ ಇರ್ಬೋದು. ಹಾಗಂತೇಳಿ ಅವ್ರನ್ನೆಲ್ಲರೂ ಕ್ರಿಮಿನಲ್ಗಳು ಅಂತ ನೀವು ಕರೆದುಬಿಟ್ರೆ, ಮುಖ್ಯಮಂತ್ರಿಗಳು ಈ ವಿಷಯವನ್ನು ಇಟ್ಟುಕೊಂಡು ಎಡವಿದ್ದೀನಿ ಅಂತ ಹೇಳಲಿಲ್ಲ, ಎಲ್ಲ ಒಂದು ಕಡೆ ತಪ್ಪಿನಿಂದ ಪೊಲೀಸರು ಮಾಡಿದ್ದಾರೆ ಅಂತಲೇ ಹೇಳ್ದಲೆ ಇದನ್ನು ಸಮರ್ಥನೆ ಮಾಡ್ಕೊಳ್ತಾ ಇರೋದು ಏನು ಅಂತ ಕೇಳಿದರೆ, ಇದೊಂದು ಪೂರ್ವಯೋಜಿತವಾಗಿ ಈ ಸರ್ಕಾರ ರಾಮಭಕ್ತರನ್ನ, ಹಿಂದೂಗಳನ್ನ ಎದುರಿಸಬೇಕು ಅನ್ನುವಂಥ ಒಂದು ಹುನ್ನಾರವನ್ನು ಸರ್ಕಾರ ಕೊಲೆ ಮಾಡಿ ಸಮಾಜದ ಆಸ್ತಿ ಪಾಸ್ತಿಯನ್ನ, ಸಾರ್ವಜನಿಕರ ಕಾನೂನು ಸುವ್ಯವಸ್ಥೆಯನ್ನ ಹಾಳು ಮಾಡಿ ನಾನೊಬ್ಬ ಹಿಂದೂ ಅಂದ್ಬಿಟ್ರೆ ಸಾಕು, ಬಿಜೆಪಿ ಅವರು ಅವ್ರ ಬೆಂಬಲಕ್ಕೆ ನಿಲ್ತಾರೆ. ನಾನು ಯಾರ್ದೋ ಅಪರಾಧ ಚಟುವಟಿಕೆಯನ್ನು ಸಮರ್ಥಿಸ್ತಾ ಇಲ್ಲ. ಶ್ರೀಕಾಂತ್ ಪೂಜಾರಿಯ ಮೇಲೆ ಯಾವ್ದು ಆ ರೀತಿಯ ಅಂತ ಕೇಸ್ಗಳಿದೆ? 13 ಕೇಸ್ಗಳಲ್ಲಿ 11 ಕೇಸ್ ಖುಲಾಸೆ ಆಗಿದೆ. 3 ಕೇಸ್ನಲ್ಲಿ ನೀವೇ ಹೇಳಿದಂತೆ ಅವರನ್ನು ಮುಚ್ಚಳಿಕೆ ಬರೆದು ಕಳಿಸಿದ್ದಾರೆ. ಎಲ್ಲ ಕೇಸ್ಗಳು ಯಾವುದೋ ಪ್ರತಿಭಟನೆ ಮಾಡಿದ್ದಾರೆ, ಇನ್ಯಾವುದೋ ಧರಣಿ ಕೂತಿರೋದಕ್ಕೆ ಪೊಲೀಸರು ಸಾರ್ವಜನಿಕ ನಷ್ಟ ಉಂಟು ಮಾಡಿ. ಇವತ್ತು ನಾನು ಸದಾಶಿವನಗರ ಪೊಲೀಸ್ ಸ್ಟೇಷನ್ ಮುಂದೆ ಧರಣಿ ಕೂತಿದ್ದೆ, ಸಾರ್ವಜನಿಕರ ಗಡ್ಡಿ ಮಾಡಿದ್ರು ಅಂತ ನಮ್ಮ ಮೇಲೆ ಕೇಸ್ ಹಾಕ್ಬಿಡ್ಬೋದು. ಹಾಗಾದ್ರೆ ಅದು ಕ್ರಿಮಿನಲ್ಲ? ಪ್ರಜಾಪ್ರಭುತ್ವದಲ್ಲಿ ಒಂದೊಂದು ರೀತಿಯಾದಂಥ ಮಾದರಿಯಾದಂಥ ಹೋರಾಟಗಳು ನಡೀತಾ ಇರ್ತದೆ. ಅದೆಲ್ಲದನ್ನೂ ಕೂಡ ನೀವು ಒಂದೇ ಅರ್ಥದಲ್ಲಿ ತಳುಕು ಹಾಕಿದರೆ ಇದನ್ನು ಎಲ್ಲೋ ದಿಕ್ಕು ತಪ್ಪಿಸುವಂಥ ಹುನ್ನಾರ. ಮತ್ತು 7 ತಿಂಗಳಿನಿಂದ ಈ ಸರ್ಕಾರ ಮಾಡ್ತಾ ಇರೋದು ಏನು ಅಂತ ಕೇಳಿದರೆ, ಹಿಂದೂ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡ್ತಾ ಇರೋದು.
ಮಂಗಳೂರಿನಲ್ಲಿ ನಮ್ಮ ಕಾರ್ಯಕರ್ತರನ್ನ ಗಡೀಪಾರು ಮಾಡಿದ್ರು. ಏನಕ್ಕೆ ಗಡೀಪಾರು ಮಾಡಿದರು? ಯಾವ ಸಾರ್ವಜನಿಕ ಬೆದರಿಕೆ ಇತ್ತು ಅಂತ ಗಡೀಪಾರು ಮಾಡಿದರು? ಯಾವುದೋ ಐದಕ್ಕಿಂತ ಹೆಚ್ಚು ಕೇಸ್ ಇದೆ ಅನ್ನೋ ಕಾರಣ ಗಡೀಪಾರು, ಇನ್ಯಾವುದೋ 6 ಕೇಸಿಂದ ಹೆಚ್ಚಿದೆ ಅನ್ನೋ ಕಾರಣಕ್ಕೋಸ್ಕರ ಗುಂಡಕ್ಕ ಇದೆ. ಹಾಗಾದರೆ KJಹಳ್ಳಿ TJಹಳ್ಳಿ ಗಲಾಟೆನಲ್ಲಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕಿದಂಥ ವಿಡಿಯೋ ಕ್ಲಿಪ್ಪಿಂಗ್ಸ್ ಇರುವಂಥ ಒಂದು ಕೋಮಿನ ಜನರನ್ನ ಕೇಸ್ ವಾಪಸ್ ತಗೊಳ್ಬೇಕು ಅಂತ ಗೃಹ ಇಲಾಖೆ ಪತ್ರ ಬರೆಯುತ್ತೆ. ಅವ್ರು ಅಮಾಯಕರು ಇರ್ಬೋದು ಅಂತ ಒಬ್ಬ ಗೃಹ ಮಂತ್ರಿ ಅಫಿಷಿಯಲಿ ಹೆಂಗೆ ಹೇಳ್ತಾರೆ? ನಿಮಗೆ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿ ವಿಡಿಯೋ ಇರೋರು ಅಮಾಯಕರು ಅಂತ ಕಾಣ್ತಾರೆ. 31 ವರ್ಷದ ಹಳೆ ಕೇಸಿನಲ್ಲಿ ರಿಕ್ಷಾ ಓಡಿಸ್ತಾ ಇದ್ದಂಥ ಶ್ರೀಕಾಂತ್ ಪೂಜಾರಿ ಕ್ರಿಮಿನಲ್ ಆಗಿ ಹೇಗೆ ಕಾಣುತ್ತೆ? ಪೊಲೀಸರು ಕರೆದಿದ್ರೆ ಬರ್ತಾ ಇದ್ರು. ಮುಚ್ಚಳಿಕೆ ಬರೋದು ನೀವೇ ಕಳಿಸಿದ್ರಿ ನಿಮ್ಮ ಸ್ಟೇಷನಿಂದನೇ. ಇವತ್ತು ಅಂಥ ವಾತಾವರಣ ಏನಾಗಿದೆ? ಅಂದರೆ ರಾಮ ಮಂದಿರದ ನಿರ್ಮಾಣದ ಹೋರಾಟದ ಮಂದಿರ ನಿರ್ಮಾಣದ ಈ ಸಂದರ್ಭದಲ್ಲಿ ಒಂದು ಅಪಶಕುನವನ್ನು ನಿರ್ಮಾಣ ಮಾಡಿ ರಾಜ್ಯದಲ್ಲಿ ನಾವು ಹಿಂದೂಗಳನ್ನು ಬೆದರಿಸ್ತೇವೆ, ನನ್ನ ಸರ್ಕಾರ ಹಿಂದೂಗಳನ್ನು ಬೆದರಿಸ್ಲಿಕ್ಕೋಸ್ಕರ ಇರೋದು ಅನ್ನುವಂಥದ್ದು ಸಿದ್ದರಾಮಯ್ಯ. ಇದರಿಂದ ಮುಸಲ್ಮಾನರ ಓಟು ಈ ಸರ್ಕಾರ ಹಿಂದೂಗಳ ಪಾಲಿಗೆ ಇದೆ ಅಂತ ಯಾರು ನಿಮ್ಗೆ ಅನ್ನಿಸ್ತಾ ಇದೆಯಾ? ಈ ಸರ್ಕಾರ ಹಿಂದೂಗಳಿಗೆ ಏನಾರು ನ್ಯಾಯ ಕೊಡ್ತಾ ಇದೆ ನಿಮ್ಗೆ ಅನ್ನಿಸ್ತಾ ಇದೆಯಾ? ನೀವು ಎಲ್ಲಿಯ ತನಕದ ಎಕ್ಸ್ಟ್ರೀಮ್ ಆಲೋಚನೆಗಳು ಅಂತ ಕೇಳಿದರೆ, ನಾನೊಬ್ಬ ಇವತ್ತು ನಿರಂತರವಾಗಿ ಶಾಸಕನಾಗಿ ಬಂದಿರುವಂಥವನು. ನಾನು ಧರ್ಮಸಿಂಗ್ ಸರ್ಕಾರ ಇದ್ದಾಗಲೂ ಮುಖ್ಯಮಂತ್ರಿ ಆಗಿದ್ದೆ, ಬೇರೆ ಬೇರೆ ಮುಖ್ಯಮಂತ್ರಿಗಳ ಕಾಲದಲ್ಲಿ ನಾನು ಶಾಸಕನಾಗಿದ್ದೆ. ಇವತ್ತಿಗೆ 1 ವರ್ಷ ಮುಗಿತಾ ಬಂತು, 1 ರೂಪಾಯಿ ಅನುದಾನ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಕೊಡಲಿಲ್ಲ. ಇಂಥ ಒಂದು ಸರ್ಕಾರವನ್ನು ಯಾವ ಕಾಲಘಟ್ಟದಲ್ಲೂ ನಾವು ನೋಡಲಿಲ್ಲ. ಇಂಥ ಒಂದು ಕ್ಲಿಷ್ಟ ವಾತಾವರಣ ಇರಬೇಕಾದ್ರೆ ನಾನು 10,000 ಕೋಟಿ ಕೊಡ್ತೀನಿ ಮುಸಲ್ಮಾನರಿಗೆ ಅಂತ ಒಬ್ಬ ಮುಖ್ಯಮಂತ್ರಿ ಬಹಿರಂಗವಾಗಿ ಹೇಳ್ತಾರೆ ಅಂತಂದ್ರೆ ಆದ್ಯತೆ ಯಾವುದು? ಬರಗಾಲಕ್ಕೆ 1 ರೂಪಾಯಿ ಕೊಡ್ಲಿಲ್ಲ ಸರ್ಕಾರ. ನೀವು ನೋಡಿದ್ರೆ ಮುಸಲ್ಮಾನ್ ಓಟ್ಗೋಸ್ಕರ ಅವ್ರ ರೀತಿಯಾಗಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಅವ್ರು ನೋಡಿದ್ರೆ ಹಿಂದೂಗಳ ಓಟ್ಗೂ ಓಲೈಕೆಗೋಸ್ಕರ ಈ ರೀತಿಯಾಗಿ ನೀವು ಕುತಂತ್ರ ಸುನೀಲ್ ಕುಮಾರ್ ಅವರೇ, ನೀವು ಕುತಂತ್ರ ಅಂತೀರಿ. ಇಟ್ ಇಸ್ ರಾಜಕೀಯ ಜಾಣ್ಮೆ, ಪೊಲಿಟಿಕಲ್ ಇಂಟೆಲಿಜೆನ್ಸ್. ಯಾವ್ದು ಪೊಲಿಟಿಕಲ್ ಇಂಟೆಲಿಜೆಂಟ್? ಇವತ್ತು ಬರಗಾಲ ಬಂದಿರುವಂಥ ಸಂದರ್ಭದಲ್ಲಿ ರೈತರಿಗೆ ಪರಿಹಾರ ಕೊಡಬೇಕಾಗಿರುವಂಥದ್ದು ಒಂದು ರಾಜಕೀಯದ ಆದ್ಯತೆಯೋ, ಅಥವಾ ಮುಸಲ್ಮಾನರಿಗೆ 10,000 ಕೊಡ್ತೀವಿ ಅನ್ನುವಂಥದ್ದು ಆದ್ಯತೆಯೋ? ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕದಲ್ಲಿ ನನಗೆ ನಿಮಗೆ ಗೊತ್ತಿದ್ದಂತೆ 200ಕ್ಕೂ ಹೆಚ್ಚು ತಾಲೂಕುಗಳನ್ನು ಬರಪೀಡಿತ ಅಂತೇಳಿ ಯಾವತ್ತೂ ಘೋಷಣೆ ಮಾಡಿರಲಿಲ್ಲ. ಬರಪೀಡಿತ ಅಂತ ಘೋಷಣೆ ಮಾಡಿ ಎಷ್ಟು ಹಣ ಬಿಡುಗಡೆ ಮಾಡಿದಿರಿ? ರೈತರಿಗೆ 2,000 ರೂಪಾಯಿ ಕೊಡ್ತೀನಿ ಅಂತ ಬೆಳಗಾಂ ಅಧಿವೇಶನದಲ್ಲಿ ಹೇಳಿದ್ರಿ. ಯಾವ ರೈತನ ಅಕೌಂಟಿಗೆ 2,000 ರೂಪಾಯಿ ದುಡ್ಡು ಹೋಗಿದೆ? ಒಬ್ಬ ರೈತನ ಅಕೌಂಟಿಗೆ 2,000 ರೂಪಾಯಿ ದುಡ್ಡು ಹೋಗಲಿಲ್ಲ. ಬರಪೀಡಿತ ತಾಲೂಕುಗಳಿಗೆ 1 ರೂಪಾಯಿಯ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಿಲ್ಲ. ಒಂದು ಹೊಸ ಬೋರ್ವೆಲ್ಗಳನ್ನು ಕೇಂದ್ರ ಸರ್ಕಾರ ಕೊಡುತ್ತೆ. ಕೇಂದ್ರ ಸರ್ಕಾರ ಕಾಯ್ತಾ ಕೂತ್ಕೊಳ್ಳಿಕ್ಕಾಗಲ್ಲ. ಈಗ ಕೇಂದ್ರ ಸರ್ಕಾರದ ಮೇಲೆ ಎತ್ತಾಕ್ಬಿಟ್ರೆ ಆಗ ರಾಜ್ಯ ಸರ್ಕಾರ ಜವಾಬ್ದಾರಿ ಇಲ್ವಾ? ಹಾಗಾದ್ರೆ ಅವ್ರಿಗೆ ಅನೌನ್ಸ್ ಮಾಡಲಿ, ಈ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಡಿಪೆಂಡ್ ಆಗಿ ಇಟ್ಕೊಂಡೆ ನಡೆಸ್ತೀವಿ ಅಂತ ಹೇಳಿ. ಕೇಂದ್ರ ಸರ್ಕಾರ ಅಕ್ಕಿ ಕೊಟ್ಟರೆ ಅದು ಕೇಂದ್ರ ಸರ್ಕಾರ ಅಕ್ಕಿ ಕೊಟ್ಟಿದ್ದಲ್ಲ, ನಾನು ಕೊಟ್ಟಿದ್ದು ಅಂತ ನೀವು ಶಬಾಸ್ಗಿರಿ ತಗೊಳ್ತೀರಿ. ಇನ್ನೆಲ್ಲ ಕೇಂದ್ರ ಸರ್ಕಾರ ಹಣ ಬಿಡುಗಡೆ ಮಾಡೋದೊಂದು ಸ್ವಲ್ಪ ತಡ ಆದರೆ ಅದನ್ನೇ ದೊಡ್ಡ ಇಶ್ಯೂ ಮಾಡ್ತೀರಿ. ನಿಮ್ದು ಯಾವ್ದು ನಿಲ್ಲುವಾಗ? ಕೇಂದ್ರ ಸರ್ಕಾರ ಅಕ್ಕಿ ವಿಚಾರ ಕೇಂದ್ರ ಸರ್ಕಾರದ ಮುಖಾಂತರ ಬರ ಪರಿಹಾರಕ್ಕೆ ಹಣ ತೆಗೆದುಕೊಂಡು ಬರೋದ್ರಲ್ಲಿ ನಾವು ಪ್ರಯತ್ನ ಮಾಡ್ತೀವಿ. ಅದಕ್ಕೆ ಅದರದೇ ಆದಂಥ ಮಾನದಂಡಗಳಿದೆ, ಅದಕ್ಕೆ ಅದರದೇ ಆದಂಥ ಸಭೆ ಸಮಾರಂಭಗಳು ನಡಿಬೇಕು. ಆ ನಿಯಮಾವಳಿಗಳ ಪ್ರಕಾರ ಕೇಂದ್ರ ಸರ್ಕಾರದಿಂದ ಹಣ ತರಿಸಲಿಕ್ಕೆ BJPನೂ ಕೈ ಜೋಡಿಸುತ್ತೆ. ನಾವೇನು ಸುಮ್ಮನೆ ಕೂತ್ಕೊಂಡು